let a equal to 3x square minus 8x plus 11, b equal to minus 2x square plus 12x, and c equal to minus 4x square plus 7, and d equal to x square minus x minus 11. If a plus b plus c minus d equals to px square plus qx plus r, then the value of p plus q plus r is. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಡಿ ಬರಿಬೇಕು. ಸೊ ಡೈರೆಕ್ಟ್ ಆಗಿ ನಾನು ಬರ್ಬಿಡ್ತೀನಿ. ಎ ಅಂದರೆ 3x ಸ್ಕ್ವೇರ್ ಮೈನಸ್ 8x ಪ್ಲಸ್ 11 ಇಟ್ ಈಸ್ ಎ, ಪ್ಲಸ್ ಬಿ ಅಂತಂದರೆ ಮೈನಸ್ 2x ಸ್ಕ್ವೇರ್ ಇದೆ. ಸೊ ಆ ಮೈನಸನ್ನು ಬರೆದ್ಬಿಡ್ತೀನಿ. ಮೈನಸ್ 2x ಸ್ಕ್ವೇರ್ ಪ್ಲಸ್ 12x ಪ್ಲಸ್ ಸಿ ಅಂದರೆ ಮೈನಸ್ 4x ಸ್ಕ್ವೇರ್ ಪ್ಲಸ್ 7 ಮೈನಸ್ ಡಿ. ಇಷ್ಟಕ್ಕೂ ಕೂಡ ಮೈನಸ್ ಅಪ್ಲೈ ಮಾಡಬೇಕು. ಹಾಗಾಗಿ ಪಾಸಿಟಿವ್ ನೆಗೆಟಿವ್ ಬರೆದು ಬಿಡ್ತೀನಿ, ನೆಗೆಟಿವ್ ಎಲ್ಲ ಪಾಸಿಟಿವ್ ಬರೆದ್ಬಿಡ್ತೀನಿ. ಎಕ್ಸ್ ಸ್ಕ್ವೇರ್ ಪಾಸಿಟಿವ್ ಇದೆ, ಮೈನಸ್ ಎಕ್ಸ್ ಸ್ಕ್ವೇರ್ ಆಗ್ತದೆ. ಮೈನಸ್ ಎಕ್ಸು ಪ್ಲಸ್ ಎಕ್ಸ್ ಆಗುತ್ತೆ, ಮೈನಸ್ 11 ಪ್ಲಸ್ 11 ಆಗುತ್ತೆ. ನಾನು ಡೈರೆಕ್ಟಾಗಿ ಮೈನಸ್ ಅಪ್ಲೈ ಮಾಡಿ ಬರ್ತಿದ್ದೀನಿ. ಸೊ ಇದನ್ನು ನೆನ್ಪಿಡಬೇಕು. ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್. ನಾವು ಓಕೆ ವೆಯ್ಟ್. ಎ ಅಂದರೆ 3x ಸ್ಕ್ವೇರ್ ಮೈನಸ್ 8x ಪ್ಲಸ್ 11, ಬಿ ಅಂದರೆ ಮೈನಸ್ 2x ಸ್ಕ್ವೇರ್ ಪ್ಲಸ್ 12x, ಸಿ ಅಂದರೆ ಮೈನಸ್ 4x ಸ್ಕ್ವೇರ್, ಡಿ ಅಂದರೆ ಓಕೆ ರೈಟ್. ಈಗ ನೋಡಿ ಎಕ್ಸ್ ಸ್ಕ್ವೇರ್ ಟರ್ಮ್ಗಳನ್ನು ಆ್ಯಡ್ ಮಾಡೋಣ, ಅಥವಾ ಆ್ಯಡ್ ಅಥವಾ ಸಬ್ಟ್ರಾಕ್ಷನ್ ಅದೇನಿರುತ್ತೋ ಅದು ಮಾಡೋಣ. 3x ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ಮೈನಸ್ 4x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. 3x ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಮೈನಸ್ 4x ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಮೈನಸ್ 4x ಸ್ಕ್ವೇರ್ ಇಸ್ ಮೈನಸ್ 3x ಸ್ಕ್ವೇರ್. ಮೈನಸ್ 3x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಮೈನಸ್ 4x ಸ್ಕ್ವೇರ್, ಮೈನಸ್ 4x ಸ್ಕ್ವೇರ್. ಈಗ ಎಕ್ಸ್ ಟರ್ಮ್ಸ್ ನೋಡಿ, ಮೈನಸ್ 8x 12x ಆ್ಯಂಡ್ ಎಕ್ಸ್. ಇದು 12, ಇದು 1 13, 13 ಮೈನಸ್ 8, 13 ಮೈನಸ್ 8 ಅಂದರೆ 5x. ಇಲ್ಲಿ 11 ಕಾನ್ಸ್ಟೆಂಟ್ಸು 7 11 11 11 22 ಪ್ಲಸ್ 7 ಅಂದರೆ 29. ಸೊ ರೈಟ್ ಸೈಡ್ ಏನಿದೆ ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್ ಅಂತ ಇದೆ. ಆನ್ ಕಂಪೇರಿಂಗ್ ವಿ ವಿಲ್ ಕಮ್ ಟು ನೋ ದಟ್ ಪಿ ಈಸ್ ಮೈನಸ್ 4 ಆ್ಯಂಡ್ ಕ್ಯೂ ಈಸ್ 5 ಆ್ಯಂಡ್ ಆರ್ ಈಸ್ 29. ಕಂಪೇರ್ ಮಾಡೋದು ಅಂತಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ಕೋಎಫಿಷಿಯಂಟ್ ಆಫ್ ಎಕ್ಸ್ ಆ್ಯಂಡ್ ಕಾನ್ಸ್ಟೆಂಟ್ ಇವುಗಳನ್ನು ಕಂಪೇರ್ ಮಾಡ್ತೀವಿ ಅಂತ. ಸೊ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಪಿ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ -4 ಇದೆ. ಸೊ ಆ ಎರಡನ್ನು ಈಕ್ವಲ್ ಆಗಿರ್ತವೆ ಅಂತ. ಸೊ ಈ ರೀತಿನಾದರೂ ಮಾಡ್ಬೋದು, ಅಥವಾ ಪಿ ಎಕ್ಸ್ ಸ್ಕ್ವೇರು ಕ್ಯೂ ಎಕ್ಸು ಆರ್ ಅನ್ನು ಲೆಫ್ಟ್ ಸೈಡ್ ತಗೊಂಡು ಆಮೇಲೆ ಈಕ್ವೇಟ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆ್ಯಂಡ್ ಕಾನ್ಸ್ಟೆಂಟ್ ಟು 0. ಯಾಕಂದ್ರೆ ರೈಟ್ ಸೈಡ್ 0 ಇರೋದ್ರಿಂದ ಇದು ಯಾವಾಗ ಪಾಸಿಬಲ್ ಆಗ್ತದೆ ಅಂತಂದ್ರೆ ಓನ್ಲಿ ವೆನ್ ಆಲ್ ದ ಕೋಎಫಿಷಿಯಂಟ್ಸ್ ಆರ್ ಈಕ್ವಲ್ ಟು 0. ಸೊ ಹಂಗೆ ಮಾಡಿದ್ರು ಕೂಡ ಫೈನಲಿ ವಿ ರೀಚ್ ಟು ದ ಸೇಮ್ ಸೊಲ್ಯೂಷನ್. ಸೊ ಪಿ ವ್ಯಾಲ್ಯೂ ಕ್ಯೂ ವ್ಯಾಲ್ಯೂ ಆರ್ ವ್ಯಾಲ್ಯೂ ಸಿಕ್ತು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಅಲ್ಲಿ. ಸೊ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್, 5 ಮೈನಸ್ 4 1, 29 ಪ್ಲಸ್ 1 ಅಂತಂದರೆ ಫೈನಲಿ ವಿ ಗೆಟ್ 30. ಸೊ ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಒನ್, ಎ ಸಮ್ ಆಫ್ rupees 8,000 becomes rupees 9,500 at 7.5% per annum in X years at simple interest. What will be the amount of the sum in same time at 20% per annum if interest is compounded yearly? So compound interest ಅದರ ಅಮೌಂಟ್ ಅನ್ನು ಫೈಂಡ್ ಮಾಡಬೇಕು ಇಲ್ಲಿ. ಓಕೆ, ಸೊ ಫಸ್ಟ್ ಆಫ್ ಆಲ್ 8,000 ಪ್ರಿನ್ಸಿಪಲ್ ಅಮೌಂಟ್, 9,500 ಟೋಟಲ್ ಅಮೌಂಟ್. ಸೊ ಇಂಟ್ರೆಸ್ಟ್ ಎಷ್ಟು ಬಂದಿದೆ ಅಂತಂದ್ರೆ 9,500 ಮೈನಸ್ 8,000. ಸೊ ಇಂಟ್ರೆಸ್ಟ್ ಎಷ್ಟಿದೆ ಅಂತಂದ್ರೆ 1,500 ಇಸ್ ದ ಇಂಟ್ರೆಸ್ಟ್. ಇದು ಸಿಂಪಲ್ ಇಂಟ್ರೆಸ್ಟ್. ಸೊ ಇದನ್ನ ಯೂಸ್ ಮಾಡಿ ನಾವು ಏನ್ ಫೈಂಡ್ ಮಾಡೋಣ ಫಸ್ಟ್ ಅಂತಂದ್ರೆ ಎಷ್ಟು ವರ್ಷಕ್ಕೆ ಇದು ಇಷ್ಟು ಇಂಟ್ರೆಸ್ಟ್ ಆಗಿದೆ ಅನ್ನೋದನ್ನ ಫೈಂಡ್ ಮಾಡೋಣ. ವಿ ನೋ ದಟ್ SI ಸಿಂಪಲ್ ಇಂಟ್ರೆಸ್ಟ್ ಈಸ್ ಗಿವನ್ ಬೈ PTR ಡಿವೈಡೆಡ್ ಬೈ 100. ಸೊ ನಾನು ಡೈರೆಕ್ಟ್ ಆಗಿ ಬರೆದು ಬಿಡ್ತೀನಿ. ಸಿಂಪಲ್ ಇಂಟ್ರೆಸ್ಟ್
ಈಸ್ ಈಕ್ವಲ್ ಟು ಪಿ ಅಂದರೆ 8000 ಇಂಟು ಟೈಮ್ ಅದನ್ನು ಫೈಂಡ್ ಮಾಡಬೇಕು ಇಂಟು ಆರ್ ರೇಟ್ ಆಫ್ ಇಂಟ್ರೆಸ್ಟ್ 7.5 ಡಿವೈಡೆಡ್ ಬೈ 100. ಸೊ ಇಷ್ಟಿದೆ. ಸೊ 2 0 ಕ್ಯಾನ್ಸಲ್ ಆಗಲಿ, ಈ ಕಡೆ ಇದೊಂದು ಝೀರೋ ಕ್ಯಾನ್ಸಲ್ ಆಗಲಿ. ಸೊ ಫೈನಲಿ 150 ಡಿವೈಡೆಡ್ ಬೈ 8 ಇಂಟು 7.5 ಇಟ್ ಈಸ್ ಈಕ್ವಲ್ ಟು ಎಕ್ಸ್. ಸೊ ಎಷ್ಟಾಯಿತು 150 ಡಿವೈಡೆಡ್ ಬೈ 7.5 ಮತ್ತು 8 ಮಲ್ಟಿಪ್ಲೈ ಮಾಡ್ಕೊಂಬೇಡ. 7.5 ಇಂಟು 8 8 5 40 8 7 56 4 60. ಸೊ ಪಾಯಿಂಟ್ ಏನಂದರೆ ಇಲ್ಲಿ ಬರೀ 60 ಮಾತ್ರ ಉಳಿತದೆ, 60. ಸೊ ಇಟ್ ಈಸ್ ಈಕ್ವಲ್ ಟು ಎಕ್ಸ್. 0 ಕ್ಯಾನ್ಸಲ್ ಆಗಲಿ, 6 1 6 2 12 ಪಾಯಿಂಟ್ 3 ಉಳಿದಿತ್ತು, 6 5 30. ಸೊ ಎಷ್ಟು ವರ್ಷ ಅಂತಂದರೆ 2.5 ಇಯರ್ಸ್. ಸೊ 2.5 ಇಯರ್ಸ್, ಎಕ್ಸ್ ಇಯರ್ಸ್ ಅಂತ ಕೊಟ್ಟಿದ್ರಲ್ಲ ಅದು ಎಷ್ಟು ಅಂತಂದರೆ 2.5 ಇಯರ್ಸ್. ಇದು ಅರ್ಧ ಸೊಲ್ಯೂಷನ್ ಮಾತ್ರ. ಈಗ ಇದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕು ಅಂತಂದರೆ ಕಾಂಪೌಂಡ್ ಇಂಟ್ರೆಸ್ಟು 2.5 ಇಯರ್ಸ್ಗೆ ಕಾಂಪೌಂಡ್ ಇಂಟ್ರೆಸ್ಟು ಅದರ ಅಮೌಂಟ್ ಎಷ್ಟಾಗುತ್ತೆ ಅಂತ ಫೈಂಡ್ ಮಾಡಬೇಕು. ಫಾರ್ಮುಲಾ ಏನಿದೆ ಅಂತಂದರೆ ಅಮೌಂಟ್ ಈಕ್ವಲ್ಸ್ ಟು ಪಿ ಇಂಟು 1 ಪ್ಲಸ್ ಆರ್ ಬೈ 100 ಟು ದ ಪವರ್ ಆಫ್ ಎನ್ ಅಂತ ಇದೆ. ಇಲ್ಲಿ ಆರ್ ಪಿ ಅಂತಂದರೆ ಪ್ರಿನ್ಸಿಪಲ್, ಆರ್ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್, ಎನ್ ಅಂತಂದರೆ ಇಯರ್ಸು, ಅದು ಡ್ಯೂರೇಷನ್ ಇರುತ್ತಲ್ಲ ಎಷ್ಟು ವರ್ಷಕ್ಕೆ ಅಂತ ಅದು. ಸೊ ಇಲ್ಲಿ 2.5 ಇದೆಯಲ್ಲ ಅದನ್ನು ಸಪ್ರೇಟಾಗಿ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. 2 ಇಯರ್ಸ್ ಫಸ್ಟ್ ಮಾಡ್ತೀನಿ, ಆಮೇಲೆ ಅರ್ಧ ವರ್ಷಕ್ಕೆ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಅಮೌಂಟ್ ಎಷ್ಟು ಬರುತ್ತೆ ಅಂತಂದರೆ ಫಾರ್ 2 ಇಯರ್ಸ್ ಪ್ರಿನ್ಸಿಪಲ್ ಎಷ್ಟಿದೆ 8000 ಇಂಟು 1 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟು 20 ಇದೆ. ಈಗ 20 ಡಿವೈಡೆಡ್ ಬೈ 100 ಟು ದ ಪವರ್ ಆಫ್ ಎನ್ ಅಂತಂದರೆ 2, ಯಾಕಂದರೆ 2 ಇಯರ್ಸ್ಗೆ ನಾನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೆ. ಸೊ ಇಟ್ ಈಸ್ ಈಕ್ವಲ್ ಟು 8000 ಇಂಟು ಇಲ್ಲಿ 0 ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಸೊ 10 ಇದೊಂದು 2 ಅಂದರೆ 12/10 ಆಗ್ತದೆ. 12/10 ಇಟ್ ಈಸ್ ಅದು ಸ್ಕ್ವೇರ್ ಇದೆ ಮೇಲ್ಗಡೆ, ಇಲ್ಲಿ ಸೇಮೆಲ್ಲ ತೊಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟ ಆಗುತ್ತೆ 12/10. ಆಫ್ಟರ್ ದ್ಯಾಟ್ 8000 ಇಂಟು 12ನ ಸ್ಕ್ವೇರ್ ಮಾಡಿದ್ರೆ ವಿ ಗೆಟ್ 144 ಆ್ಯಂಡ್ 10ನ ಸ್ಕ್ವೇರ್ ಮಾಡಿದ್ರೆ ವಿ ಗೆಟ್ 100. 2 0 ಕ್ಯಾನ್ಸಲ್ ಆಗಲಿ, ಈಗ ಮಲ್ಟಿಪ್ಲೈ ಮಾಡಿ ಇದು 0 ಆಸ್ ಇಟ್ ಈಸ್. 8 4 32 ಕ್ಯಾರಿ 3, 8 32 3 35 ಕ್ಯಾರಿ 3 ಅಗೇನ್ 8 1 8 8 ಪ್ಲಸ್ 3 11. ಇದು 2 ಇಯರ್ಸ್ಗೆ ಆಗುವಂಥ ಅಮೌಂಟು. ಇದೇ ಅಮೌಂಟು ಪ್ರಿನ್ಸಿಪಲ್ ಅದು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಬಂದಾಗ ಈ 11,520 ಇದೆಯಲ್ಲ ಇದೇನೇ ಪ್ರಿನ್ಸಿಪಲ್ ಆಗ್ತದೆ, ಯಾಕಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲ ನಾವು ಮಾತಾಡ್ತಾ ಇರೋದು. ಹಾಗಾಗಿ ಸೊ ಇಂಟ್ರೆಸ್ಟ್ ಈಕ್ವಲ್ಸ್ ಟು ಅಮೌಂಟ್ ಎಷ್ಟು 11,520 ಇದು ಪ್ರಿನ್ಸಿಪಾಲ್ ಇಂಟು ರೇಟ್ ಆಫ್ ಇಂಟ್ರೆಸ್ಟು 20 ಇದೆ. ಎಷ್ಟು ವರ್ಷಕ್ಕೆ ಅಂತಂದರೆ ಅರ್ಧ ವರ್ಷ ಅಂದರೆ 0.5 ಇಯರ್ಸ್ ಡಿವೈಡೆಡ್ ಬೈ 100. ಓಕೆ, 0 ಕ್ಯಾನ್ಸಲ್ಡು, ಈ 0 ಕ್ಯಾನ್ಸಲ್ಡು. ಸೊ ಇಟ್ ಈಸ್ ಈಕ್ವಲ್ ಟು 1152. ಇದು 2 ಟೈಮ್ಸ್ ಹಾಫ್ 5.0.5 ಅಂತಂದರೆ ನಾನು ಅದನ್ನು 1/2 ಅಂತ ಬರ್ಕೊಳ್ಬೋದು. ಈ 2 ಕ್ಯಾನ್ಸಲ್ ಆದರೆ ನನ್ನ ಹತ್ರ ಎಷ್ಟು ಉಳಿತು ಇಂಟ್ರೆಸ್ಟ್ ಅಂದರೆ 1152 ಉಳಿತು. ಮೊದಲು ಎಷ್ಟಾಗಿತ್ತು ಅಂತಂದರೆ 11,520 ಆಗಿತ್ತು. ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಈಗ. ಸೊ ಆ್ಯಡ್ ಮಾಡ್ಕೊಂಡ್ರೆ 1152 ವಿ ಗೆಟ್ 2 7 6 2 1 12,672. 12,672 ಅಂದರೆ ಆಪ್ಷನ್ 3 ಕರೆಕ್ಟ್. If x is the smallest number which is to be subtracted from 2,605 to make it a perfect square, then the value of 4x plus 7 is. ಸೊ 2,605 ಇಂದ ಒಂದಷ್ಟು ಏನೇನು ಮಾಡಬೇಕು ಅಂತಂದರೆ ಸಬ್ಟ್ರಾಕ್ಟ್ ಮಾಡಬೇಕು. ಸ್ವಲ್ಪ ಜಾಸ್ತಿ ಇದೆ, ಅದನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಎಷ್ಟನ್ನು ಸಬ್ಟ್ರಾಕ್ಟ್ ಮಾಡಬೇಕು ಗೊತ್ತಿಲ್ಲ. ಆ ವ್ಯಾಲ್ಯೂನ ಯಾವುದರಲ್ಲಿ ಹಾಕ್ಬೇಕು ನಾನು 4x plus 7 ಹಾಕಿ ಸೊ ಫೈನಲ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದ್ಯಾಟ್ ಎಕ್ಸ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟಿಗೆ ನಾನು ಓಲ್ಡ್ ವೀಡಿಯೋಸಲ್ಲಿ ಡಿವಿಷನ್ ಮೆಥಡನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹಾಗಾಗಿ ನಾನು ಡಿಟೇಲ್ ಆಗಿ ಹೋಗಲ್ಲ, ಡೈರೆಕ್ಟಾಗಿ ಮಾಡ್ತೀನಿ. ಸೊ 26 ಇದೆ ಅಂತಂದರೆ ಇಲ್ಲೊಂದು ಡಿಜಿಟ್ ಮತ್ತು ಇಲ್ಲೊಂದು ಡಿಜಿಟ್ ಸೇಮ್ ಡಿಜಿಟ್ ತಗೋಬೇಕಾಗ್ತದೆ. ಸೊ ಆ ರೀತಿ ತೊಗೊಂಡ್ರೆ
ನಿಯರ್ಲಿ 26 ಬರಬೇಕು. ಸೊ ಡೈರೆಕ್ಟಾಗಿ ನಮ್ಗೆ ಗೊತ್ತಾಗ್ತದೆ 5 5s 25 26 25 ಹೋದರೆ 1, ಈ 05ನ ಕೆಳಗಡೆ ತಗೊಳ್ತೀವಿ. ಈ 5ನ ಮಲ್ಟಿಪ್ಲೈ ಮಾಡಿದ್ವಲ್ಲ, ಈಗ ಆ್ಯಡ್ ಮಾಡಬೇಕು. 5 + 5 10, ಸ್ವಲ್ಪ ಜಾಗ ಬಿಟ್ಟು ಬರೀಬೇಕು, ಯಾಕಂದರೆ ನೆಕ್ಸ್ಟ್ ಇಲ್ಲೊಂದು ಡಿಜಿಟ್ ಬರುತ್ತೆ, ಇಲ್ಲಿ ಅದೇ ಡಿಜಿಟ್ ಬರುತ್ತೆ. ಈ ಹೋಲ್ ನಂಬರು ಮತ್ತು ಈ ಡಿಜಿಟ್ ಎರಡನ್ನು ಮಲ್ಟಿಪ್ಲೈ ಮಾಡಿದರೆ ನಿಯರೆಸ್ಟ್ 105 ಬರಬೇಕು. ಈಗ ನೋಡಿ 101, ಇಲ್ಲಿ ಸಪೋಸ್ 1 ತಗೊಂಡ್ರೆ ಇಲ್ಲೂ ಕೂಡ 1 ತಗೋಬೇಕು. 101 × 1 ಅಂತಂದರೆ 101 ಆಗ್ತದೆ. 2 ತಗೊಂಡ್ಬಿಟ್ರೆ 102 × 2 ಮಲ್ಟಿಪ್ಲೈ ಮಾಡಬೇಕು, ಅದು 204 ಜಾಸ್ತಿ ಆಗಿಬಿಡ್ತದೆ. ಸೊ ಪಾಸಿಬಿಲಿಟಿ ಇರೋದು ಒಂದೇನೆ. ಸೊ ಇಲ್ಲಿ 1 ಬರಬೇಕು, ಇಲ್ಲಿ 1 ಬರಬೇಕು. ಸೊ 101 × 1 ಅಂತಂದರೆ 101. ಹಾಗಾದರೆ ಎಕ್ಸ್ಟ್ರಾ ಆಗಿರೋ ಕ್ವಾಂಟಿಟಿ ಯಾವುದು ಅಂತಂದರೆ 4. ದಿಸ್ ಈಸ್ ನಥಿಂಗ್ ಬಟ್ ಎಕ್ಸ್. ಸೊ ಈ ನಂಬರೇ ಎಕ್ಸು. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 4 × 4 + 7 ಯಾವುದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ ಅಂತಂದರೆ ಇದರಲ್ಲಿ 4x + 7 ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ. 4 4s 16 + 7. ಸೊ ಎಷ್ಟಾಯ್ತು ಅಲ್ಲಿಗೆ? 23. ಸೊ ಆಪ್ಷನ್ 2. ನೆಕ್ಸ್ಟ್ ಒನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ರ್ಯಾಷನಲ್ ನಂಬರ್ಸ್ ಲೈ ಬಿಟ್ವೀನ್ -7/10 ಆ್ಯಂಡ್ -1/4. -7/10 ಮತ್ತು -1/4 ನಡುವೆ ಯಾವ ರ್ಯಾಷನಲ್ ನಂಬರ್ಸ್ ಇದೆ ಇಲ್ಲಿ ಕೆಳಗಡೆ ಕೊಟ್ಟಿರೋದು ಅಂತ ಈ ಕ್ವಶನ್ನು. ನೋಡಿದ ಕೂಡಲೇ ನಮಗೆ ಒಂದು ಗೊತ್ತಾಗುತ್ತೆ ಏನಂತಂದರೆ ಆಪ್ಷನ್ 3 ರಾಂಗ್. ಯಾಕೆಂದರೆ ಇಲ್ಲಿ 2/3 ಇದೆ. ಇಟ್ ಇಸ್ ಅ ಪಾಸಿಟಿವ್ ರ್ಯಾಷನಲ್ ನಂಬರ್. ಬಟ್ ನನಗೆ ಕೊಟ್ಟಿರೋಂಥ ಎರಡು ನಂಬರ್ಗಳು ನೆಗೆಟಿವ್ ಇರೋದ್ರಿಂದ ಅವೆರಡೂ ನೆಗೆಟಿವ್ ನಂಬರ್ಸ್ಗಳ ನಡುವೆ ಇರೋಂಥ ರ್ಯಾಷನಲ್ ನಂಬರ್ಸ್ ಅಥವಾ ಇರ್ಯಾಷನಲ್ ನಂಬರ್ಸು ನೆಗೆಟಿವೇ ಇರ್ತವೆ. ಸೊ ಇಲ್ಲಿ ಪಾಸಿಟಿವ್ ರ್ಯಾಷನಲ್ ನಂಬರ್ ಬರೋಕ್ಕೆ ಸಾಧ್ಯ ಇಲ್ಲ. ಈವನ್ 0 ಕೂಡ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಫಸ್ಟ್ ಒನ್ ಮತ್ತು ಥರ್ಡ್ ಒನ್ ರಾಂಗ್. ಸೊ ಮೇ ಬಿ ಸೆಕೆಂಡ್ ಒನ್ ಆಗಿರಬೇಕು, ಇಲ್ಲ ಫೋರ್ತ್ ಒನ್ ಆಗಿರಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಇವುಗಳನ್ನ ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೊತೀನಿ. -7/10 ಅಂತಂದರೆ -0.7 ಅಂತ ಅರ್ಥ. ಇನ್ನು -1/4 ಅಂತಂದರೆ 0. ಅದು ಆ್ಯಕ್ಚುಲಿ -0.25 ಅಂತ ಅರ್ಥ. 1/4 ಅಂತಂದರೆ 0.25 ನೆಗೆಟಿವ್. ಈಗ ನಾನೇನು ಫೈಂಡ್ ಮಾಡಬೇಕು ಅಂತಂದರೆ -0.7 ಮತ್ತು -0.25 ನಡುವೆ ಇರ್ತಕ್ಕಂಥ ನಂಬರ್ಸು. ಸಪೋಸ್ ಇದು 0 ಆದರೆ -0.5 ಫಸ್ಟ್ ಇರ್ತದೆ ಈ ಕಡೆ, -0.25, ಸಾರಿ 5 ಅಲ್ಲ, -0.25. ಅದಾದಮೇಲೆ ಇಲ್ಲೆಲ್ಲೋ -0.7 ಬರುತ್ತೆ. ಇದರ ನಡುವೆ ಇರ್ತಕ್ಕಂಥ ನಂಬರ್ಸ್ಗಳನ್ನು ನಾವು ಫೈಂಡ್ ಮಾಡಬೇಕು. ಈಗ ಆಪ್ಷನ್ 2 ತಗೊಳ್ಳೋಣ. ಆಪ್ಷನ್ 2 -2/3, -3/5, -3/4. ಇವುಗಳನ್ನು ನೋಡೋಣ ಯಾವುದು ಇದ್ರ ಒಳಗಡೆ ಬರುತ್ತೆ ಅಂತ. -3/4 ಇದನ್ನ ಏನು ಡೆಸಿಮಲ್ ಫಾರ್ಮಲ್ಲಿ ಬರೆದ್ರೆ -3/4 ಅಂತಂದರೆ 0.75. ಸೊ 0.75 ಇನ್ನು ಈ ಕಡೆ ಇರ್ತದೆ, ಲೆಫ್ಟ್ ಸೈಡ್ ಇರ್ತದೆ 0.75. ಸೊ ಇವು 0.75 -0.75 ಈಸ್ ಲೆಸ್ ದ್ಯಾನ್ -0.7. ಸೊ ಈ ಇಂಟರ್ವಲ್ ಒಳಗಡೆ ಅಂದರೆ -0.7 ಮತ್ತು -0.25 ನಡುವೆ ಇಲ್ಲ. ಹಾಗಾಗಿ ಆಪ್ಷನ್ 2 ರಾಂಗು, ಆಪ್ಷನ್ 4 ಕರೆಕ್ಟ್. ಯಾಕಂದ್ರೆ ಒಂದು ಸಿಕ್ಕರೆ ಸಾಕು ನಮಗೆ ರಾಂಗ್ ಅಂತ ತೋರಿಸೋಕೆ. ಬಟ್ ಯು ಕ್ಯಾನ್ ಟ್ರೈ ಬೇರೆದು. ಈ ಎರಡು ನಂಬರ್ಗಳು ಕೂಡ ಈ ಎರಡು ನಂಬರ್ಗಳ ನಡುವೆ ಬಂದರೂ ಕೂಡ -3/4 ಅಂತೂ ಬಂದಿಲ್ಲ. ಹಾಗಾಗಿ ನಾವು ಇಲ್ಲೇನೆ ಎಲಿಮಿನೇಟ್ ಮಾಡ್ಬೋದು, 4th ಒನ್ ಕರೆಕ್ಟ್ ಅಂತೇಳಿ. ಬೇಕಾದ್ರೆ ಚೆಕ್ ಮಾಡ್ಬೋದು 4th ಒನ್ ಎಲ್ಲ ವ್ಯಾಲ್ಯೂಸ್ಗಳು ಇದ್ರ ಒಳಗಡೆ ಬರ್ತವೆ ಅಂತ.